ಹುಟ್ಟಿದ ದಿನ 12ನೇ ತಾರೀಕಿನ ಸ್ತ್ರೀಯರಿಗೆ ಒಂಟಿತನವು ತೀವ್ರವಾಗಿ ಅಸಮಾಧಾನಕಾರಿಯಾಗಿದೆ. ಈ ಸ್ತ್ರೀಯರು ತಮ್ಮ ಜೀವನದಲ್ಲಿ ಯಾವಾಗಲೂ ಕುಟುಂಬದ ಸದಸ್ಯರು, ಸ್ನೇಹಿತರು, ಸಂಬಂಧಿಗಳು ಮತ್ತು ಹತ್ತಿರದ ವ್ಯಕ್ತಿಗಳ ಸಾನ್ನಿಧ್ಯವನ್ನು ಅನಿವಾರ್ಯವಾಗಿ ಇಚ್ಛಿಸುತ್ತಾರೆ. ಅವರ ಜೀವನದಲ್ಲಿ ಯಾರಾದರೂ ಇತರರೊಂದಿಗೆ ಸಂಪರ್ಕವಿಲ್ಲದಿದ್ದರೆ ಇವರು ಆ ಭಾವನಾತ್ಮಕ ಕೊರತೆಯನ್ನು ತೀವ್ರವಾಗಿ ಅನುಭವಿಸುತ್ತಾರೆ. ಸಣ್ಣ ಮಗುವಿನಿಂದ ಹಿಡಿದು ಹಿರಿಯರವರವರೆಗೂ ಸುತ್ತಲೂ ಇರುವವರೊಂದಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತಾರೆ. ಅವರ ಜೀವನದಲ್ಲಿ ಮಾತುಕತೆ, ಸಂವಾದ ಮತ್ತು ಶ್ರದ್ಧೆಯ ಸಹಾನುಭೂತಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವರು ತಮ್ಮ ಮನಸ್ಸಿನಲ್ಲಿ ನಿರ್ಲಕ್ಷ್ಯ, ನಿರಾಸೆ ಅಥವಾ ಅಸಮಾಧಾನವನ್ನು ಅನುಭವಿಸಬಾರದು ಎಂದು ನಿಷ್ಠಾಪೂರ್ವಕವಾಗಿ ಖಾತ್ರಿಪಡಿಸುತ್ತಾರೆ. ಈ ಸ್ತ್ರೀಯರ ಕುಟುಂಬ ಸಂಬಂಧಗಳು ಅತ್ಯಂತ ಪ್ರಮುಖವಾಗಿವೆ. ವಿವಾಹವಾದ ನಂತರವೂ ಗಂಡನಿಗಿಂತ ತಮ್ಮ ಅಣ್ಣ-ತಮ್ಮ, ಸೋದರ ಸಹೋದರಿಯರ ಅಥವಾ ಕುಟುಂಬದ ಹಿರಿಯ ಸದಸ್ಯರ ಮೇಲೆ ಅವರು ವಿಶೇಷ ಪ್ರೀತಿ, ಗೌರವ ಮತ್ತು ನಿಷ್ಠೆಯನ್ನು ತೋರಿಸುತ್ತಾರೆ. ತಮ್ಮ ಕುಟುಂಬದ ಸದಸ್ಯರು ಸುಖಿ, ಆರೋಗ್ಯವಾಗಿ, ಸಮೃದ್ಧಿಯಿಂದ ಬದುಕಲು ಪ್ರೇರಣೆ ನೀಡುವಲ್ಲಿ ಈ ಸ್ತ್ರೀಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಜೀವನದಲ್ಲಿ ಯಾವ ಬಾಧೆಗಳು ಬಂದರೂ ಅಥವಾ ಆರ್ಥಿಕ ಸಂಕಷ್ಟಗಳು ಎದುರಾದರೂ ಈ ಸ್ತ್ರೀಯರು ಮನಸ್ಸಿನಲ್ಲಿ ಸಂತೋಷ, ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರು ಮನೆಯಲ್ಲಿನ ಎಲ್ಲರಿಗೂ ಆತ್ಮವಿಶ್ವಾಸ, ಪ್ರೋತ್ಸಾಹ ಮತ್ತು ಸಹಾಯದ ಮನೋಭಾವ ತೋರಿಸುತ್ತಾರೆ. ಈ ಸ್ತ್ರೀಯರು ತಮ್ಮ ನಿರ್ಧಾರಗಳನ್ನು ಸಂಪೂರ್ಣ ಜವಾಬ್ದಾರಿತನದಿಂದ, ಯೋಚನೆ, ಪರಿಶೀಲನೆ ಮತ್ತು ವಿಶ್ಲೇಷಣೆಯೊಂದಿಗೆ ತೆಗೆದುಕೊಳ್ಳುತ್ತಾರೆ. ಯಾವುದೇ ವಿಷಯವನ್ನು ಅತಿಸರಳವಾಗಿ ಅಥವಾ ಉಲ್ಲಾಸದಿಂದ ನೋಡದೆ ತೀವ್ರ ಚಿಂತನೆ ನಡೆಸಿ ನಿರ್ಧಾರ ಕೈಗೊಳ್ಳುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರಲ್ಲಿ ಖರ್ಚು ಮಾಡುವ ಆಸೆ ತೀವ್ರವಾಗಿ ಕಡಿಮೆ ಇರುತ್ತದೆ. ಬದಲಾಗಿ ಹಣವನ್ನು ಸಂಗ್ರಹಿಸುವುದು ಮತ್ತು ನಿರ್ವಹಿಸುವುದು ಇವರಿಗೆ ಹೆಚ್ಚು ಮಹತ್ವವನ್ನು ಹೊಂದಿದೆ. ಅವರ ಹಣಕಾಸಿನ ನಿರ್ವಹಣೆ ಜಾಗ್ರತೆಯೂ ಸಂಯಮವುಳ್ಳದ್ದು. ಅವಶ್ಯಕತೆ ಬಂದಾಗ ಮಾತ್ರ ಯೋಚನೆಯೊಂದಿಗೆ ಹಣವನ್ನು ಬಳಸುತ್ತಾರೆ. ಇದರ ಪರಿಣಾಮವಾಗಿ ಇವರು ತಮ್ಮ ಕುಟುಂಬದ ಆರ್ಥಿಕ ಸ್ಥಿರತೆಯನ್ನು ಸುಧಾರಿಸುತ್ತಾರೆ ಮತ್ತು ಭವಿಷ್ಯದಲ್ಲಿ ಹಣಕಾಸಿನ ಸುರಕ್ಷತೆ ಪಡೆಯುತ್ತಾರೆ. ಹಾಗೆಯೇ 12ನೇ ತಾರೀಕಿನ ಸ್ತ್ರೀಯರ ಜೀವನದಲ್ಲಿ ದೇವರ ಮೇಲಿನ ನಿಷ್ಠೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ, ಸಮಾಜ ಸೇವೆ ಮತ್ತು ಒಪ್ಪಂದದ ಕಾರ್ಯಗಳಲ್ಲಿ ಭಾಗವಹಿಸುವುದು ವಿಶೇಷವಾಗಿ ಪ್ರಮುಖವಾಗಿದೆ. ಅವರು ಸಮಾಜದ ಮೇಲೆ ಪ್ರಭಾವ ಬೀರುತ್ತಾರೆ. ತಮ್ಮ ನೈತಿಕತೆ, ಶ್ರದ್ಧೆ ಮತ್ತು ಸಹಾಯದ ಮನೋಭಾವದಿಂದ ಇತರರಿಗೆ ಮಾರ್ಗದರ್ಶನ ನೀಡುತ್ತಾರೆ. ತಮ್ಮ ಜೀವನದಲ್ಲಿ ಸೋಲು ಬಹಳ ಕಡಿಮೆ ಸಂಭವಿಸುತ್ತದೆ, ಏಕೆಂದರೆ ಅವರು ಯಾವುದೇ ಸವಾಲನ್ನು ಎದುರಿಸಲು ಧೈರ್ಯ ಮತ್ತು ಶಕ್ತಿ ಹೊಂದಿರುತ್ತಾರೆ. ಇತರರಿಗಾಗಿ ಸಹಾಯ ಮಾಡುವ ಮನಸ್ಸು, ಮಕ್ಕಳೊಂದಿಗೆ ಒಗ್ಗಟ್ಟಿನಿಂದ ಸಮಯ ಕಳೆಯುವ ಶಕ್ತಿ, ಕುಟುಂಬದ ಸದಸ್ಯರಿಗೆ ನೀಡುವ ಪ್ರೋತ್ಸಾಹ ಮತ್ತು ಅವರ ಜೀವನದಲ್ಲಿ ಸಾಂತ್ವನೆಯನ್ನು ಕಾಪಾಡುವ ನೈಪುಣ್ಯ ಈ ಸ್ತ್ರೀಯರನ್ನು ಸಾಮಾಜಿಕ ಹಾಗೂ ಆರ್ಥಿಕ ಹತ್ತಿರದಲ್ಲಿ ಮಾದರಿಯಾಗಿ ನಿರ್ಮಿಸುತ್ತವೆ. ಅವರ ಜೀವನ ಶ್ರದ್ಧೆ, ಜವಾಬ್ದಾರಿತನ ಮತ್ತು ವೈಯಕ್ತಿಕ ಶ್ರದ್ಧೆಗಳಿಂದ ತುಂಬಿರುತ್ತದೆ. ಇವು ಎಲ್ಲರಿಗೂ ಪ್ರೇರಣೆಯಾದವು, ಏಕೆಂದರೆ ಇವರು ತಮ್ಮ ಜೀವನವನ್ನು ಕಠಿಣ ಪರಿಶ್ರಮ, ಶ್ರದ್ಧೆ ಮತ್ತು ಸಮರ್ಪಣೆಯೊಂದಿಗೆ ಸಾಗಿಸುತ್ತಾರೆ. 12ನೇ ತಾರೀಕಿನ ಸ್ತ್ರೀಯರು ತಮ್ಮ ಕುಟುಂಬ, ಆರ್ಥಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮತೋಲನ, ಶ್ರದ್ಧೆ, ಜವಾಬ್ದಾರಿತನ ಮತ್ತು ಸಹಾಯದ ಮನೋಭಾವದಿಂದ ಬದುಕುವ ಶಕ್ತಿಯವರು. ಒಂಟಿತನವನ್ನು ಇಷ್ಟಪಡದೆ ಸುತ್ತಲೂ ಇರುವ ಸಂಬಂಧಗಳನ್ನು ಬಲಪಡಿಸುತ್ತಾ ತಮ್ಮ ಜೀವನದಲ್ಲಿ ಯಶಸ್ಸು, ಶಾಂತಿ ಮತ್ತು ಸಮೃದ್ಧಿಯನ್ನು ಸಾಧಿಸುತ್ತಾರೆ. ಹುಟ್ಟಿದ ದಿನಾಂಕ 12ನೇ ತಾರೀಕಿನ ಸ್ತ್ರೀಯರಿಗೆ ಹಲವಾರು ವಿಶಿಷ್ಟ ಗುಣಗಳು ಹಾಗೂ ಲಕ್ಷಣಗಳು ಕಾಣಿಸುತ್ತವೆ. ಈ ಸ್ತ್ರೀಯರಲ್ಲಿ ಆರೋಗ್ಯದಲ್ಲಿ ವಿಶೇಷ ಶಕ್ತಿ ಇದೆ. ಯಾವುದೇ ಔಷಧಿ ಅಥವಾ ವೈದ್ಯಕೀಯ ಚಿಕಿತ್ಸೆಯನ್ನು ಅವಲಂಬಿಸದೆ
ತಮ್ಮ ದೇಹದ ಶಕ್ತಿಯನ್ನು ಸ್ವಾಭಾವಿಕವಾಗಿ ಸಮತೋಲನದಲ್ಲಿ ಕಾಪಾಡಿಕೊಳ್ಳುವ ಸಾಮರ್ಥ್ಯ ಇವರಲ್ಲಿ ಕಾಣುತ್ತದೆ. ದೈಹಿಕ ಶಕ್ತಿ ಮತ್ತು ಸಹನೆ ಹೆಚ್ಚಿರುವುದರಿಂದ ಅವರು ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಸುಲಭವಾಗಿ ನಿರ್ವಹಿಸುತ್ತಾರೆ. ಜೀವನದಲ್ಲಿ ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆ ಬಂದರೂ ಸ್ವಾಭಾವಿಕ ಜೀವನ ಶೈಲಿ, ಸರಿಯಾದ ಆಹಾರ, ವ್ಯಾಯಾಮ ಮತ್ತು ಮನೋಭಾವದ ಸಮತೋಲನದಿಂದ ಅವರು ಸ್ವತಃ ಆರೋಗ್ಯವನ್ನು ಸುಧಾರಿಸುತ್ತಾರೆ. ಈ ವಿಷಯವು ಅವರಿಗೆ ವಿಶೇಷ ಪೂರಕ ಶಕ್ತಿ ನೀಡುತ್ತದೆ ಮತ್ತು ಇತರರಿಗೆ ಸ್ಫೂರ್ತಿಯೂ ನೀಡುತ್ತದೆ. ಈ ದಿನಾಂಕದ ಸ್ತ್ರೀಯರಿಗೆ ಪ್ರೇಮ ಮತ್ತು ಕುಟುಂಬ ಸಂಬಂಧಗಳಲ್ಲಿ ವಿಶೇಷ ಯೋಗವಿದೆ. ಇವರಿಗೆ ಪ್ರೀತಿಯ ಪತಿ ದೊರೆಯುವುದು ಸಾಧ್ಯ ಮತ್ತು ವೈವಾಹಿಕ ಜೀವನದಲ್ಲಿ ಸಹಜ ಪ್ರೀತಿ, ಅನುಕಂಪ ಮತ್ತು ಸಹಕಾರ ನಿತ್ಯ ಕಾಣುತ್ತದೆ. ಇವರ ಕುಟುಂಬ, ತಾಯಿ, ತಂದೆ ಮತ್ತು ಅಣ್ಣ ತಮ್ಮಂದಿರ ಸಹಾಯದಿಂದ ಅವರು ಸುಖವಾಗಿ ಜೀವನ ನಡೆಸುತ್ತಾರೆ. ತಮ್ಮ ಸೋದರ ಸೊಸೆಯೊಂದಿಗೆ ಅವರು ಸ್ನೇಹಪೂರ್ಣ ಸಂಬಂಧವನ್ನು ಕಾಪಾಡುತ್ತಾರೆ ಮತ್ತು ತಮ್ಮ ಕುಟುಂಬದ ಒಳ್ಳೆಯ ವಿಚಾರಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಕೂಡ ಇವರ ಒಳ್ಳೆಯ ಗುಣ ಮತ್ತು ನಿಷ್ಠೆ ಮೂಲಕ ಇವರು ಎದುರಿಸಬಹುದಾದ ಸವಾಲುಗಳಲ್ಲಿ ಸಹಾಯ ಮಾಡುವವರಾಗುತ್ತಾರೆ. ಈ ಸ್ತ್ರೀಯರು ಒಟ್ಟಾರೆ ಸಂತೋಷ, ಸಮಾಧಾನ ಮತ್ತು ಸುಖದಿಂದ ತುಂಬಿದ ಜೀವನವನ್ನು ನಡೆಸುತ್ತಾರೆ. ಅವರು ತಮ್ಮ ಸುತ್ತಲೂ ಇರುವವರೊಂದಿಗೆ ಉಚಿತ ಹೃದಯದಿಂದ ವರ್ತಿಸುತ್ತಾರೆ. ಕಷ್ಟದಲ್ಲಿದ್ದವರನ್ನು ನೆರವಿನ ಹಸ್ತ ನೀಡುತ್ತಾರೆ ಮತ್ತು ಅದರಿಂದ ತಮ್ಮ ಹಿತೈಷಿಗಳ ನಡುವೆಯೂ ಗೌರವ ಮತ್ತು ಭರವಸೆ ಗಳಿಸುತ್ತಾರೆ. ತಮ್ಮ ಜೀವನದಲ್ಲಿ ಸೋಲು, ವೈಫಲ್ಯ ಅಥವಾ ಅಸಮಾಧಾನದಲ್ಲಿ ಇವರು ಮನಸ್ಥಿತಿಯನ್ನು ಕಾಪಾಡುತ್ತಾ ಧೈರ್ಯ ಮತ್ತು ಸಹನೆಯನ್ನು ಪ್ರದರ್ಶಿಸುತ್ತಾರೆ. ಆದರೆ ಇವರಲ್ಲಿ ಒಂದೇ ವಿಶೇಷವಾಗಿ ಗಮನಿಸಬೇಕಾದ ಗುಣ, ಇದು ಕೆಲವೊಮ್ಮೆ ಇತರರ ಮನಸ್ಸನ್ನು ಅರ್ಥಮಾಡಿಕೊಳ್ಳದೆ ನೇರವಾಗಿ ಮಾತನಾಡುವ ಸ್ವಭಾವ. ಈ ನೇರತೆಯು ಕೆಲವೊಮ್ಮೆ ಕಚಗುಳಿ, ಗೊಂದಲ ಅಥವಾ ವ್ಯಾವಹಾರಿಕ ತೊಂದರೆಗಳಿಗೆ ಕಾರಣವಾಗಬಹುದು. ಆದರೆ ಈ ನೇರತೆಯ ಹಿಂದಿರುವ ಉದ್ದೇಶ ಸದಾ ಪ್ರಾಮಾಣಿಕತೆ, ಸ್ಪಷ್ಟತೆ ಮತ್ತು ತಮ್ಮ ಹೃದಯದ ಭಾವನೆಗಳನ್ನು ವ್ಯಕ್ತಪಡಿಸುವುದಾಗಿದೆ. ಅವರು ತಮ್ಮ ಅಭಿಪ್ರಾಯಗಳಲ್ಲಿ ದೃಢರಾಗಿರುತ್ತಾರೆ ಮತ್ತು ಯಾವುದಾದರೂ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಂಡರೆ ಅದನ್ನು ಯಶಸ್ಸು ಸಾಧಿಸಬಹುದಾದ ತನಕ ತ್ಯಜಿಸುವುದಿಲ್ಲ. 12ನೇ ತಾರೀಕಿನ ಸ್ತ್ರೀಯರು ತಮ್ಮ ಆರೋಗ್ಯ, ಪ್ರೀತಿ, ಕುಟುಂಬ, ಸ್ನೇಹ ಮತ್ತು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಮತೋಲನದಿಂದ ಮುನ್ನಡೆಸುವ ಸಾಮರ್ಥ್ಯ ಹೊಂದಿದ್ದಾರೆ. ತಮ್ಮ ನೈಜತೆಯೊಂದಿಗೆ ಅವರು ಸುತ್ತಲೂ ಇರುವವರಿಗೆ ಪ್ರೇರಣೆಯಾದಂತೆ ಜೀವನದಲ್ಲಿ ಸೋಲನ್ನು ಕಡಿಮೆ ಮಾಡುತ್ತಾ ಯಶಸ್ಸು ಮತ್ತು ಸಂತೋಷವನ್ನು ಪಡೆಯುವವರು. ಹುಟ್ಟಿದ ದಿನಾಂಕ 12ನೇ ತಾರೀಕಿನ ಸ್ತ್ರೀಯರಲ್ಲಿ ಧಾರ್ಮಿಕ ನಂಬಿಕೆ ಮತ್ತು ಜ್ಞಾನದ ಮೆರುಗು ಅತ್ಯಂತ ಪ್ರಬಲವಾಗಿದೆ. ಈ ಸ್ತ್ರೀಯರು ಯಾವುದೇ ವಿಧಿವಿಧಾನಗಳನ್ನು ಪಾಲಿಸದಿದ್ದರೂ ದೇವರ ಮೇಲಿನ ನಂಬಿಕೆ ಮತ್ತು ಆತ್ಮೀಯ ಭಕ್ತಿ ಸದಾ ಇರಲಿದೆ. ಅವರು ತಮ್ಮ ಜೀವನದಲ್ಲಿ ಧಾರ್ಮಿಕ ಆಚರಣೆಗಳನ್ನು ಸಹಜವಾಗಿ ತಮ್ಮ ಹೃದಯದ ಶಕ್ತಿಯಿಂದ ಅನುಸರಿಸುತ್ತಾರೆ. ಉಪವಾಸ ಮಾಡುವ ದಿನಗಳಲ್ಲಿ ಇವರು ಶಾರೀರಿಕ ಆರೋಗ್ಯಕ್ಕೆ ಅನುಕೂಲಕರವಾದ ಪುಷ್ಟಿಕರ ಆಹಾರವನ್ನು ಮಾತ್ರ ಸ್ವೀಕರಿಸುತ್ತಾರೆ. ಅವರ ಆಹಾರ ಮತ್ತು ಜೀವನ ಶೈಲಿ ಅವರ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ಶ್ರದ್ಧೆ ಹಾಗೂ ಭಕ್ತಿ ಹೊಂದಿರುವ ಮನಸ್ಸನ್ನು ರೂಪಿಸುತ್ತದೆ. ಇವರ ಸ್ವಭಾವದಲ್ಲಿ ಗುಪ್ತತೆಯ ವಿಶೇಷ ಗುಣವಿದೆ. ತಮ್ಮ ಮನಸ್ಸಿನಲ್ಲಿ ಮೂಡುವ ಸಂಕಟಗಳು, ಭಾವನೆಗಳು, ಆಸೆ ಅಥವಾ ಪ್ರಶ್ನೆಗಳನ್ನು ಯಾರೊಂದಿಗೆ ಸಹ ಹಂಚಿಕೊಳ್ಳುವುದಿಲ್ಲ. ತಮ್ಮ ಆತ್ಮೀಯ ವಿಚಾರಗಳನ್ನು ಗೂಢವಾಗಿ ಉಳಿಸುತ್ತಾರೆ ಮತ್ತು ಯಾವುದೇ ಕಾರಣದಿಂದ ಯಾರಿಗೂ ತೊಂದರೆ ನೀಡುವುದಿಲ್ಲ. ಈ ಗುಣದಿಂದಾಗಿ ಇವರ ಗುಪ್ತತೆಯ ಕುರಿತು ಇತರರು ಬಂದು ತಿಳಿಯಲು ಸಾಧ್ಯವಾಗುವುದಿಲ್ಲ. ಸಮಾಜ ಸೇವೆ ಮಾಡುವುದರಲ್ಲಿ ಈ ಸ್ತ್ರೀಯರು ಅತ್ಯಂತ ತೀವ್ರ ಆಸಕ್ತಿ ತೋರಿಸುತ್ತಾರೆ. ಯಾವಾಗಲೂ ಇತರರ ಉಪಕಾರಕ್ಕೆ ಸಿದ್ಧರಾಗಿದ್ದು ಕಷ್ಟದಲ್ಲಿರುವವರಿಗೆ ನೆರವು ನೀಡಲು ತಮ್ಮ ಶಕ್ತಿಯಷ್ಟನ್ನು ಬಳಸುತ್ತಾರೆ. ಇವರ ಸ್ವಭಾವದಲ್ಲಿ ಚುರುಕಾದ ಚಲನೆ ಮತ್ತು ಕಾರ್ಯನಿರ್ವಹಣೆಯ ವಿಶೇಷ ಗುಣವಿದೆ.
ಅಲೆದಾಡುವುದು ಅಥವಾ ಅನವಶ್ಯಕವಾಗಿ ಏಕಸ್ಥಾನದಲ್ಲಿ ಉಳಿಯುವುದು ಇವರಿಗೆ ಸಂತೋಷ ನೀಡುವುದಿಲ್ಲ. ಯಾವ ಕಾರ್ಯವಲ್ಲದೆ ಸಮಯವನ್ನು ಕಳೆಯುವುದು ಇವರಿಗೆ ಅಸಹ್ಯ. ಅವರು ಸದಾ ಚಟುವಟಿಕೆಯಲ್ಲಿರಲು ಇಚ್ಛಿಸುತ್ತಾರೆ. ತಮ್ಮ ವೃತ್ತಿ, ವ್ಯವಹಾರ ಅಥವಾ ಯಾವುದೇ ಸಾಮಾಜಿಕ ಕಾರ್ಯದಲ್ಲಿ ಅವರು ಮೊದಲಿಗರು. ನಿರ್ದಿಷ್ಟ ಕಾರ್ಯಗಳಿಗೆ ತಮ್ಮ ಶಕ್ತಿಯನ್ನು ಸಂಪೂರ್ಣವಾಗಿ ನಿಚ್ಚಳಿಸುತ್ತಾರೆ. ಇತರರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲು ಶ್ರದ್ಧೆ ಮತ್ತು ನೈತಿಕತೆಯಿಂದ ಮುನ್ನಡೆಸುತ್ತಾರೆ. ಬುದ್ಧಿವಂತಿಕೆ ಮತ್ತು ತಂತ್ರಜ್ಞಾನದ ಗುಣವು ಇವರಲ್ಲಿ ಪ್ರಬಲವಾಗಿದೆ. ಇವರು ಯಾವುದೇ ಬುದ್ಧಿವಾದ ಅಥವಾ ವಿವಾದದಲ್ಲಿ ಪೂರ್ತಿಯಾಗಿ ನಿಪುಣರಾಗಿದ್ದಾರೆ. ಆದರೆ ತಮ್ಮ ಹೃದಯದಲ್ಲಿ ನಂಬಿಕೆಯಿಲ್ಲದವರ ಮಾತನ್ನು ಪರಿಗಣಿಸುವುದಿಲ್ಲ. ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ. ಎಚ್ಚರಿಕೆಯಿಂದ ಸೃಷ್ಟಿಕರ್ತರಂತೆ ಬುದ್ಧಿಮತ್ತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ತಮ್ಮ ಕುಟುಂಬದ ದೊಡ್ಡವರ ಮನೆಯಲ್ಲಿ ಸಹಜವಾಗಿ ನಡೆದುಕೊಳ್ಳಲು ಎಲ್ಲರೂ ಅಸಹಜವಾಗಿ ಕಾಣಬಹುದು. ಆದರೆ ಇವರ ಕಾರ್ಯಕ್ಷಮತೆಯಿಂದ ಯಾರಿಗೂ ತೊಂದರೆ ಉಂಟಾಗುವುದಿಲ್ಲ. ಈ ಸ್ತ್ರೀಯರ ಜೀವನದಲ್ಲಿ ಕೆಲವೊಮ್ಮೆ ದುರದೃಷ್ಟ ಅಥವಾ ತಮ್ಮ ಹಿಂದಿನ ಕರ್ಮಫಲದಿಂದ ಕೆಲವು ದಿನ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಇಂತಹ ದಿನಗಳಲ್ಲಿ ಅವರು ಧೈರ್ಯ, ಶ್ರದ್ಧೆ ಮತ್ತು ಮನಃಶಾಂತಿಯೊಂದಿಗೆ ಎದುರಿಸುತ್ತಾರೆ. ತಮ್ಮ ಆತ್ಮಸಾಮರ್ಥ್ಯದಿಂದ ಕಷ್ಟಗಳನ್ನು ಗೆದ್ದು ಹೋಗುತ್ತಾರೆ. ಒಟ್ಟಾರೆ 12ನೇ ತಾರೀಕಿನ ಈ ಸ್ತ್ರೀಯರು ತಮ್ಮ ಜೀವನದಲ್ಲಿ ಧರ್ಮ, ಸೇವಾ ಮನೋಭಾವ, ಶ್ರಮ, ಬುದ್ಧಿವಂತಿಕೆ ಮತ್ತು ಗೌಪ್ಯತೆಯ ಮೂಲಕ ಸೃಷ್ಟಿ ಮತ್ತು ಸಮಾಜಕ್ಕೆ ಮಾದರಿಯಾಗುತ್ತಾರೆ. ಇವರಿಗೆ ಬೇರೆಯವರ ಸಹಾಯ ಮಾಡುವುದರಲ್ಲಿ ಸಂತೋಷ, ಬೇರೆಯವರೊಂದಿಗೆ ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ಗೌರವವನ್ನು ತೋರುವ ಮೂಲಕ ಅವರು ತಮ್ಮ ಜೀವನವನ್ನು ಸುಖ, ಸಮಾಧಾನ ಮತ್ತು ಯಶಸ್ಸಿನಿಂದ ತುಂಬಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.